ಶುಕ್ರವಾರ ಲಕ್ಷ್ಮೀ ದೇವಿಗೆ ಈ ವಸ್ತುಗಳನ್ನು ಅರ್ಪಿಸುವುದರಿಂದ ಧನ ಸಂಪತ್ತು ಮತ್ತು ಅದೃಷ್ಟ ನಿಮ್ಮದಾಗುತ್ತದೆ. ಶುಕ್ರವಾರದ ದಿನದಂದು ಸಂಜೆ ನಾವು ಲಕ್ಷ್ಮೀ ದೇವಿಗೆ ಯಾವೆಲ್ಲ ವಸ್ತುಗಳನ್ನು ಅರ್ಪಿಸಬೇಕು, ಇವುಗಳ ಪ್ರಯೋಜನಗಳು ಏನು, ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನೀವಿನ್ನೂ ನಮ್ಮ ಅದೃಷ್ಟಧಾರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಮಾಡಿ. ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಒಂದು ಲೈಕ್ ಕೊಟ್ಟು ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಹಾಕಿ ಈ ವಿಡಿಯೋನ ಶೇರ್ ಮಾಡಿ. ತುಂಬಾ ಒಳ್ಳೆಯದಾಗುತ್ತೆ. ಲಕ್ಷ್ಮಿ ಅನುಗ್ರಹ ನಿಮ್ಮದಾಗುತ್ತೆ. ಪ್ರಧಾನ ತಾಂತ್ರಿಕರು ದೈವಜ್ಞ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ. ನಿಮ್ಮ ಸಕಲ ಸಮಸ್ಯೆಯನ್ನು ದುಡ್ಡೇ ತಗೊಳ್ಳಲ್ಲ, ಉಚಿತವಾಗಿ ಪರಿಹಾರ ಹೇಳುವ ಏಕೈಕ ಗುರುಗಳು ಇವರು. ಎಷ್ಟೋ ವಶೀಕರಣ ಮಾಟ ಮಂತ್ರದಂತಹ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ. ಇನ್ನು ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ಯಾವೆಲ್ಲ ವಸ್ತುಗಳನ್ನು ನೀವು ನೀಡಬೇಕು ಅಂತ ನೋಡುವುದಾದರೆ, ಮೊದಲನೇದಾಗಿ ಯಾವ ಪ್ರಯೋಜನಗಳು ಸಿಗುತ್ತೆ. ಇತ್ತೀಚಿನ ದಿನಗಳಲ್ಲಿ ದುಡ್ಡು ಎಲ್ಲವನ್ನು ಆಳುತ್ತಿರುವಾಗ ಎಲ್ಲರೂ ಧನವಂತರಾಗಬೇಕೆಂದು ಬಯಸುತ್ತಾರೆ. ತಮ್ಮ ಶ್ರಮಕ್ಕೆ ಫಲ ದೊರೆಯಲೇಬೇಕೆಂದುಕೊಳ್ಳುತ್ತಾರೆ. ತಮ್ಮ ಜೀವನದಲ್ಲಿ ಧನ ಧಾನ್ಯ ಸಂಪತ್ತು ಮತ್ತು ಸಮೃದ್ಧಿಗೆ ಕೊರತೆಯೇ ಇರಬಾರದು ಎಂದು ಯೋಚಿಸುತ್ತಾರೆ. ಇವೆಲ್ಲವೂ ಆಗಬೇಕಾದರೆ ನಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ತುಂಬಾ ಮುಖ್ಯವಾಗಿರುತ್ತೆ. ಆದರೆ ಲಕ್ಷ್ಮೀದೇವಿ ಚಂಚಲ ಸ್ವಭಾವದವಳು. ಆಕೆ ಎಲ್ಲ ಸಮಯದಲ್ಲೂ ಒಂದೇ ಕಡೆ ನೆಲೆಸಲು ಸಾಧ್ಯವಿಲ್ಲ. ಲಕ್ಷ್ಮೀದೇವಿಯನ್ನು ಒಲಿಸಿಕೊಳ್ಳಲು ಬಯಸಿದರೆ, ಲಕ್ಷ್ಮೀದೇವಿಯನ್ನು ಆಶೀರ್ವಾದದಿಂದ ಧನ ಸಂಪತ್ತು ಪಡೆದುಕೊಳ್ಳಲು ಬಯಸಿದರೆ ಶುಕ್ರವಾರದ ದಿನದಂದು ಸಂಜೆ ನೀವು ಈ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಅದರಲ್ಲಿ ನೀವು ಲಕ್ಷ್ಮೀದೇವಿಯನ್ನು ಆಶೀರ್ವಾದ ಪಡೆಯಬೇಕಾದರೆ, ಬಯಸಿದರೆ ಹಣದ ಸಮಸ್ಯೆಗಳಿಂದ ಪರಿಹಾರವನ್ನು ಕಂಡುಕೊಳ್ಳಲು ಬಯಸಿದರೆ, ಅಂತಹ ಸಂದರ್ಭದಲ್ಲಿ ಶುಕ್ರವಾರದ ದಿನದಂದು ಸಂಜೆ ಸಮಯದಲ್ಲಿ ನೀವು ಲಕ್ಷ್ಮೀ ದೇವಿಗೆ ಕೆಲವೊಂದು ವಸ್ತುಗಳನ್ನು ಅರ್ಪಿಸಬೇಕು. ಈ ವಸ್ತುಗಳನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸುವುದು ತುಂಬಾ ಪ್ರಯೋಜನಕಾರಿ ಆಗಿರುತ್ತದೆ. ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ ಒಂದು ಮುಷ್ಟಿ ಅಕ್ಕಿಯನ್ನು ಹಾಕಿ, ಸ್ವಲ್ಪ ಮಟ್ಟಿಗೆ ಕಲ್ಲುಪ್ಪನ್ನು ಹಾಕಿ. ಅಕ್ಕಿಯು ಲಕ್ಷ್ಮೀ ದೇವಿಗೆ ಪ್ರಿಯವಾದಂತಹ ಅನ್ನಪೂರ್ಣೇಶ್ವರಿಯ ಸಂಕೇತ. ಕಲ್ಲುಪ್ಪು ಸಮುದ್ರದಲ್ಲಿ ಸಿಗುವಂತಹ ಸಂಕೇತ. ಇದು ಮಹಾವಿಷ್ಣುವಿನ ವಾಸಸ್ಥಾನ ಆಗಿರುವುದರಿಂದ ವಿಷ್ಣು ಪತ್ನಿ ಮಹಾಲಕ್ಷ್ಮಿಗೆ ಬಲು ಪ್ರಿಯವಾದ ವಸ್ತುಗಳಲ್ಲಿ ಇದು ಒಂದಾಗಿರುತ್ತೆ. ಅದರ ಜೊತೆಗೆ 4 ಕವಡೆಗಳನ್ನು ಇಡಬೇಕಾಗುತ್ತದೆ. ಕವಡೆಗಳು ಇಲ್ಲದ ಪಕ್ಷದಲ್ಲಿ ಒಣ ಖರ್ಜೂರ ಅಥವಾ ಒಣ ದ್ರಾಕ್ಷಿಯನ್ನು ಕೂಡ ನೀವು ಇಡಬಹುದು. 4 ಕಾಳುಗಳ ಹಾಗೆ ಅದರ ಮೇಲೆ ಇಡಬೇಕು. 1 ಚಿಟಿಕೆ ಅರಿಶಿಣ, 1 ಚಿಟಿಕೆ ಕುಂಕುಮವನ್ನು ಅದರ ಮಧ್ಯಭಾಗದಲ್ಲಿ ಇಡಬೇಕು. ಅದಕ್ಕೆ ಕಮಲದ ಹೂವು ಅಥವಾ ಗುಲಾಬಿ ಹೂವಿಂದ ಅಲಂಕರಿಸಿ. ದೇವಿಗೆ ಪ್ರಿಯವಾದಂತಹ ಮಹಾವಿಷ್ಣುವಿನ ಯಾವುದಾದ್ರೂ ಒಂದು ಸ್ತೋತ್ರವನ್ನು ಹೇಳುತ್ತಾ ಶುಕ್ರವಾರದ ದಿನ ಸಂಜೆ ಸಮಯದಲ್ಲಿ ಇದನ್ನು ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ನೀವು ಭಕ್ತಿಯಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಲಿ ಅಂತ ಬೇಡಿಕೊಂಡು ಸಂಕಲ್ಪಗಳನ್ನು ಮಾಡಿ ಮಹಾಲಕ್ಷ್ಮೀ ದೇವಿಯ ಮುಂದೆ ಶುಕ್ರವಾರ ಸಂಜೆ ಗೋಧೂಳಿ ಸಮಯದಲ್ಲಿ ಇದನ್ನಿಟ್ಟು ಪೂಜೆ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳುವುದರಿಂದ ಮಹಾಲಕ್ಷ್ಮಿಯ ಧನಾಗಮನವಾಗುತ್ತದೆ. ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರುತ್ತಾಳೆ, ಬೇಡಿದ್ದನ್ನು ನೀಡುತ್ತಾಳೆ, ಹಣದ ಸಮಸ್ಯೆಗಳನ್ನು ನಿವಾರಿಸುತ್ತಾಳೆ. ಎಷ್ಟೋ ಜನರಿಗೆ ಕಷ್ಟದ ಮೇಲೆ ಕಷ್ಟಗಳು, ಜೀವನದ ಸಮಸ್ಯೆಗಳು, ದುಡ್ಡು ಕಾಸಿನ ಏಳು ಬೀಳಿನ ಸಾಲದ ಸಮಸ್ಯೆಗಳು ವಿಪರೀತವಾಗಿದ್ದಾಗ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಂದ ಒಂದು ಮಾತನ್ನು ಕೇಳಿ ಅವರು ಹೇಳುವಂತಹ ನಿಯಮಗಳನ್ನು ಪಾಲಿಸಿ ಪೂಜೆ ಮಾಡಿದರೆ ಸಾಕು, ನಿಮ್ಮ ಸಕಲ ದೋಷಗಳು ನಿವಾರಣೆ ಆಗುತ್ತೆ. ಅದಕ್ಕಾಗಿ ಅವರಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ.